ಯಾಕಂದ್ರೆ ನನ್ನ ಹತ್ರ ಒಂದು ಲಿಸ್ಟ್ ಇದೆ, 90,000 ಎಕರೆಯ ಲೆಕ್ಕ ನನ್ನ ಹತ್ರ ಇದೆ. ಎಷ್ಟೆಷ್ಟು ಸಾವಿರ, ಈಗ ನಾನು ಆರಂಭದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದೆ, ಸಾವಿರಾರು ಎಕರೆ ಬರೀ 1 ಎಕರೆ ಜಮೀನನ್ನ ಮಾಡೋದು ಎಷ್ಟು ಕಷ್ಟ ಇದೆ. ಇಂಥ ಟೈಮ್ ನಲ್ಲಿ ಇವರು ಆ ಟೌನ್ಶಿಪ್ಗೆ ಅಷ್ಟು ಸಾವಿರ, ಈ ಟೌನ್ಶಿಪ್ಗೆ ಎಷ್ಟು ಸಾವಿರ ಅಂತ ಹೇಳ್ತಾ ಇದ್ದಾರೆ. 5 ಥೀಮ್ ಬೇಸ್ಡ್ ಟೌನ್ಶಿಪ್ ಅಂತೆ, ಹೆಲ್ತ್ ಕೇರ್ ಟೌನ್ಶಿಪ್, ಕಲ್ಚರಲ್ ಟೌನ್ಶಿಪ್, ಮ್ಯಾನುಫ್ಯಾಕ್ಚರಿಂಗ್ ಟೌನ್ಶಿಪ್, IT ಟೌನ್ಶಿಪ್, ಲಾಜಿಸ್ಟಿಕ್ ಟೌನ್ಶಿಪ್. ಎಲ್ಲೆಲ್ಲಿ? ಸೋಲೂರು, ಬಿಡದಿ, ದೊಡ್ಡಬಳ್ಳಾಪುರ, ಹೊಸಕೋಟೆ, ದಾಬಸ್ಪೇಟೆ. 2,000 ಎಕರೆ ಬೇಕು. ಇನ್ನ 5 ಇಂಟಗ್ರೇಟೆಡ್ ಟೌನ್ಶಿಪ್ ಯೋಜನೆ, ಬಿಡದಿ, ರಾಮನಗರ, ಸಾತ್ನೂರು, ಸೋಲೂರು, ನಂದುಗುಡಿ. ಪ್ರತಿ ಊರುಗಳಲ್ಲಿ ಇವರೇನು ಆಯ್ಕೆ ಮಾಡ್ಕೊಂಡಿದಾರಲ್ಲ ಜಾಗ, ಬಿಡದಿ, ರಾಮನಗರ, ಸಾತ್ನೂರು, ಸೋಲೂರು, ನಂದುಗುಡಿ, 15,000 ಎಕರೆ ಬೇಕಾಗಿದೆ ಈ ಇಂಟಿಗ್ರೇಟೆಡ್ ಟೌನ್ಶಿಪ್ ಗಳಿಗೆ. ಅಂದ್ರೆ 90,000 ಎಕರೆನ ನಾವು ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೀವಿ. ರೈತರು ಸುಮ್ಮನೆ ಇರಬೇಕು. ನೀವೇನಾದ್ರೂ ನಮಗೆ ತಕರಾರು ಮಾಡಿದ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅನ್ನೋ ಲೆವೆಲ್ಗೆ ಈ ಹಿಂದೆ ನಾವು ಗಮನಿಸಿದೀವಿ, ಆವಾಜ್ ಹಾಕುವಂತ ಕೆಲಸ ಆಗ್ತಾ ಇದೆ. ಅಲ್ಲಿಗೆ ಆಗ್ಲೇ ಒಂದು ಮಾತನ್ನ ಹೇಳ್ತಾ ಇದ್ರು, ನೀವು ಪರಿಹಾರ ಕೊಡ್ತೀವಿ ಅಂದ ಮಾತ್ರಕ್ಕೆ ನಾವು ದುಡ್ಡನ್ನ ಕೊಟ್ಟು ಜಮೀನನ್ನ ಕೊಡ್ಬೇಕಾ? ನೀವು ನಿಮ್ಮ ಹುದ್ದೆಯನ್ನ ಬಿಟ್ಕೊಡಿ, ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ. ಪರಶುರಾಮ್, ಈಗ ನಾನು ಒಂದು 2 ನಿಮಿಷ 3 ಪಕ್ಷದ ಏನು ರಾಜ್ಯಭಾರ ಮಾಡಿದ್ದಾರೆ, ಟರ್ಮ್ ಬೇರೆ ಇರ್ಬೋದು, ಏನೇ ಇರ್ಬೋದು. ಈಗ ನೀವು ಒಂದಷ್ಟು ಡೇಟಾ ಕೊಡ್ತಾ ಇದ್ರಿ. ನಾನು KDB ನಮ್ದು ಆನೇಕಲ್ ಭಾಗದಲ್ಲಿ ಸ್ವಿಫ್ಟ್ ಸಿಟಿ KDB ಅಕ್ವಿಸಿಷನ್ ಆಗಿರೋದ್ರಿಂದ ಒಂದಷ್ಟು ಡೇಟಾ ತಂದಿದ್ದೀನಿ. ಏನು ಅಭಿವೃದ್ಧಿಗೋಸ್ಕರ ನಿಜವಾಗ್ಲೂ ಇವರು ಅಕ್ವಿಸಿಷನ್ ಮಾಡ್ತಾ ಇದಾರ? ಎಷ್ಟು ಅಕ್ವಿಸಿಷನ್ ಮಾಡಿದ್ರೆ ಇಷ್ಟು ಇಲ್ಲಿವರೆಗೂ? KDB 1,55,000 ಎಕರೆನ ಇಲ್ಲಿವರೆಗೂ ಅಕ್ವೈರ್ ಮಾಡಿದ್ದಾರೆ. 1,55,000 ಎಕರೆ ಇಲ್ಲಿವರೆಗೂ ಅಫಿಷಿಯಲ್ KDB ವೆಬ್ಸೈಟ್ ಅಲ್ಲಿ ಅವರ ಡೇಟಾ ನಾನು ಹೇಳ್ತಾ ಇರೋದು. ಇಷ್ಟು ಅಕ್ವೈರ್ ಮಾಡಿದಾರೆ. ಅದರಲ್ಲಿ ಲಾಸ್ಟ್ ಒಂದು ಅಲಾಟೆಡ್ ಎಷ್ಟಿದೆ ಅಂತ ನೋಡಿದ್ರೆ ಬರೀ 41,607 ಎಕರೆ ಡೆವಲಪ್ ಮಾಡಿ ಅಲಾಟ್ ಮಾಡಿದ್ದಾರೆ. ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಯ್ತು? 27% ಆಯ್ತು. ಇನ್ ಎಷ್ಟಿದೆ ಅವ್ರ ಕೈಯಲ್ಲಿ? 1,13,000 ಎಕರೆ, 73% ಹಂಗೆ ಇಟ್ಕೊಂಡಿದ್ದಾರೆ. ಅದನ್ನ ಲ್ಯಾಂಡ್ ಬ್ಯಾಂಕ್ ಅಂತಾರೆ. ಇದನ್ನ ಈ ಒಂದು ವಿಚಾರನ ನನ್ನ ಕಾಂಗ್ರೆಸ್ ಒಂದೇ ಪಕ್ಷನ ಬ್ಲೇಮ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಕಳೆದ 15 ವರ್ಷಗಳಲ್ಲಿ ಎಷ್ಟು ಸ್ವಾಧೀನ ಮಾಡಿದೀರಾ ಅಂದ್ರೆ 99,000 ಎಕರೆ. ಬಿಜೆಪಿದು ಇದೆ, ಕಾಂಗ್ರೆಸ್ದು ಇದೆ. ಇಲ್ಲಿ ಏನು ನಿಜವಾಗ್ಲೂ ಅಭಿವೃದ್ಧಿಗೆ ಅವಶ್ಯಕತೆ ಇದ್ದಾಗ ಬಂಜರು ಭೂಮಿಗಳನ್ನ ಐಡೆಂಟಿಫೈ ಮಾಡಿ ಅಕ್ವೈರ್ ಮಾಡಿ ರೈತರನ್ನ ಒಪ್ಪಿಸಿ 2013 ಕಾಯ್ದೆ ಇದೆ, ಅದರ ಒಂದಷ್ಟು ಗೈಡ್ ಲೈನ್ಸ್ ಇದೆ, ಎಲ್ಲ ಇದೆ. ಬಟ್ ಇವ್ರೇನ್ ಮಾಡ್ತಾ ಇದಾರೆ? ತೆಗ್ದು ಇಟ್ಕೊಂಡ್ಬಿಡೋದು. ತೇಜಸ್ವಿ ಮೇಡಮ್ ಅವಾಗಲೇ ಒಂದು ಪಾಯಿಂಟ್ ಹೇಳಿದ್ರು, ಅಕ್ವೈರ್ ಮಾಡಿದ್ಮೇಲೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ಯಾರಿಗೋ ಒಂದು ಕಂಪನಿ ಅವ್ರಿಗೋ, ಈ ಕಾರ್ಪೊರೇಟ್ ಕಂಪನಿಗಳಿಗೋ, ರಿಯಲ್ ಎಸ್ಟೇಟ್ ಗೋದ್ರೇಜ್ ಅಂತ ಪ್ರೆಸ್ಟೀಜ್ ಅಂತ ಕಂಪನಿಗಳಿಗೋ ಅಲಾಟ್ ಮಾಡೋ ಬದಲು ವಾಪಸ್ ಕೊಡಿ ರೈತರಿಗೆ ಅಂತ ಸ್ಕೀಮೇ ಇಲ್ಲ ಅಂತ ಉದ್ದೇಶದಲ್ಲೇ 3 ಪಕ್ಷಗಳಿಗೆ ತಗೊಂಡ್ ಲ್ಯಾಂಡ್ ಬ್ಯಾಂಕ್ ಅಂತ ಇಟ್ಕೊಬೇಕು. ಆಮೇಲೆ ಬೇರೆ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಅಲಾಟ್ ಮಾಡ್ಕೊಬೇಕು. ರೈತರು ಏನಾದ್ರೂ ಅವ್ರಿಗೆ ಬಿಡುಗಾಸೆ ಬಿಸಾಕಿರ್ತೀವಲ್ವಾ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನಮಗದ್ರ ಸಂಬಂಧ ಇಲ್ಲ. ಕಾಯ್ದೆಲ್ಲೇ ಸ್ಪಷ್ಟವಾಗ್ಲಿ 1966 60 ವರ್ಷ ಆಯ್ತು ಸ್ವಾಮಿ ಕಾಯ್ದೆ ಬಂದು. ಯಾಕೆ ನಿಮಗೆ ತಿದ್ದುಪಡಿ ಮಾಡ್ಬೇಕಂತ 224 ಶಾಸಕರಲ್ಲಿ ಯಾರಿಗೂ ಯಾಕೆ ಅನಿಸ್ತಾ ಇಲ್ಲ? 60 ವರ್ಷ ಕಾಯ್ದೆ ಆಗಿದೆ. ಇವತ್ತಿನ ಕಾಲಮಾನಕ್ಕೆ ಪ್ರತಿ ವರ್ಷ ರೈತ ಸಂಘಟನೆಗಳು, ರೈತರು ಬಾಯ್ ಪಡ್ಕೊಂತ ಇದ್ದೀವಿ. ಆಯ್ತು, 2013 ಕಾಯ್ದೆ ಬಂತು, ಅದನ್ನಾದ್ರೂ ಇಂಪ್ಲಿಮೆಂಟ್ ಮಾಡ್ತಾರ? ಇಲ್ಲ. 60 ವರ್ಷದ ಹಿಂದಿನ ಕಾಯ್ದೆನೇ ಬೇಕು. ಯಾಕೆ? ರೈತ ವಿರೋಧಿ ಕಾಯ್ದೆಗಳು. ಅಧಿಕಾರ 3 ಪಕ್ಷದಲ್ಲಿ ಯಾರೇ ಬಂದ್ರು ಅವರಿಗೆ ಅನುಕೂಲವಾಗಿರೋ ಕಾಯ್ದೆಗಳು, ಅದಕ್ಕೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಎಸ್ ಪ್ರಕಾಶ್, ಈ ಭೂಸ್ವಾಧೀನ ಅನ್ನೋದು ಅಲ್ಲ, ಈಗ ಪರಶುರಾಮ್ ಅವರು ಮಾತು ಹೇಳ್ತಾ ಇದ್ರಲ್ಲ, ಈಗ ಸ್ವಾಧೀನ ಮಾಡ್ಕೊಂಡಂತ ಜಮೀನನ್ನ ಇನ್ನೂ 73% ಹಾಗೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ, ಅದನ್ನ ಪ್ರಶ್ನೆ ಮಾಡೋದಕ್ಕಾಗ್ಲಿಲ್ವಾ? ಇದನ್ನ ನೀವು ಹಾಗೆ ಇಟ್ಕೊಂಡಿದ್ದೀರಲ್ಲ, ಇದನ್ನ ಬಳಸ್ಕೊಳ್ಳಿ, ಮತ್ತೆ ನೀವು ಬೇರೆ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀರಲ್ಲ ಅಂತ ಹೇಳಿ. ನರಿ ಕೂರ ಗಿರಿ ಮುಡ್ತದ ಅಂತಾರಲ್ಲ, ಆ ರೀತಿ ನಮ್ಮ ರೈತರ ಪರಿಸ್ಥಿತಿ ಇರೋದು. ಈಗ ಏನಾಗಿದೆ ಅಂದ್ರೆ ಭೂಸ್ವಾಧೀನ ಅನ್ನೋದು ಹೋರಾಟ ಸುಮಾರು ಒಂದು 70 ವರ್ಷ ಸ್ವತಂತ್ರ ಬಂದಾಗ ಹೋರಾಟಗಳು ನಡ್ಕೊ ಬಂತು. ಕಾಯ್ದೆಗಳು ಸರ್, BDAಗೊಂದು ಕಾಯ್ದೆ, BMICPಗೊಂದು ಕಾಯ್ದೆ, KDBಗೊಂದು ಕಾಯ್ದೆ, KHPಗೊಂದು ಕಾಯ್ದೆ, ಇದು 16 ಕಾಯ್ದೆಗಳು ಅನುಕೂಲ ತಕ್ಕಂತೆ ಬಂದಂತ ಸರ್ಕಾರಗಳು ಕಾಯ್ದೆಗಳು ಮಾಡ್ಕೊಬಂದು 70 ವರ್ಷ ಇಡೀ ದೇಶ ಹೋರಾಟ ನಡೀತು. ಅಂತ ಸಮಯದಲ್ಲಿ ಒಂದು ಸಮಗ್ರವಾದ ಭೂಸ್ವಾಧೀನ ಕಾಯ್ದೆ ದೇಶಕ್ಕೆ ಬೇಕು ಅಂತ 2013 ಮಾನ್ಯ ಮನಮೋಹನ್ ಸಿಂಗ್ ಅವರು ಒಂದು ಸಮಗ್ರ ಭೂಸ್ವಾಧೀನ ಕಾಯ್ದೆ ತಂದ್ರು. ಈ ಕಾಯ್ದೆ ಬಂದ ಮೇಲೆ ನಗರಾಭಿವೃದ್ಧಿ ಕಾಯ್ದೆ 1987 ಕಾಯ್ದೆ ಮೇಲೆ ನಮ್ಮನ್ನು ಯಾಕೆ ಬ್ರಹ್ಮಾಸ್ತ್ರ ಬಳಸಿದ್ರು ರೈತರ ಮೇಲೆ? 13 ಕಾಯ್ದೆ ಪ್ರಕಾರ ನೋಟಿಫಿಕೇಶನ್ ಮಾಡಿದ್ದಾರೆ. 2013 ಕಾಯ್ದೆ ನೋಟಿಫಿಕೇಶನ್ ಮಾಡ್ತೀರಾ, 87 ಕಾಯ್ದೆ ನೋಟಿಫಿಕೇಶನ್ ಮಾಡ್ತೀರಾ. 2013 ಕಾಯ್ದೆ ಏನೋ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ ನಾವು ವಿನಾಯಿತಿ ಪಡ್ಕೋತೀವಿ ಸರ್ಕಾರಕ್ಕೆ. ಯಾಕೆ ವಿನಾಯಿತಿ ಪಡ್ಕೊಳ್ತೀರಾ? ಈ ವಿನಾಯಿತಿಯಿಂದ ಆಗೋ ರೈತರಿಗಾಗೋ ನಷ್ಟ ಏನು? ಅಲ್ಲಿರೋ ಹಸುಕರುಗಳ ಪರಿಸ್ಥಿತಿ ಏನಾಗುತ್ತೆ, ರೈತರ ಪರಿಸ್ಥಿತಿ ಏನಾಗುತ್ತೆ, ಹೈನುಗಾರಿಕೆ ಏನಾಗಬಹುದು, ರೇಷ್ಮೆ ಬೆಳೆಗಾರರು ಏನಾಗಬಹುದು, ತೋಟಗಳೇನಾಗಬಹುದು, ನೀರಾವರಿ ಮೇಲೆ, ಕೆರೆಗಳ ಮೇಲೆ ಇದ್ರ ಮೇಲೆ ಏನ್ ಪರಿಣಾಮ ಬೀರುತ್ತಿರೋದನ್ನ ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಅಂತ 2013 ಕಾಯ್ದೆ ಸ್ಪಷ್ಟವಾಗಿರ್ಬೇಕಾದ್ರೆ ಅದನ್ನ ನೀವು ಯಾಕೆ ವಿನಾಯಿತಿ ಪಡ್ಕೊಂಡ್ರಿ? ನನ್ನ ಸರ್ಕಾರ ಮೊದಲನೇ ಪ್ರಶ್ನೆ. ಇನ್ನು ತೇಜಸ್ವಿನಿ ಮೇಡಮ್ ಹೇಳ್ತಾರೆ ಸಿದ್ದರಾಮಯ್ಯರು ಒಳ್ಳೆಯವರು,
ಬಂದು ನೀವೇನೋ ಚರ್ಚೆ ಮಾಡಿ ಅಂತಾರೆ. ನಾವು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗೆ 2 ಬಾರಿ ಕೊಟ್ಟಿದ್ದೀವಿ, ಉಪಮುಖ್ಯಮಂತ್ರಿ ಮನವಿ ಕೊಟ್ಟಿದ್ದೀವಿ, ಶಾಸಕರು ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟಿದ್ದೀವಿ, ಜೊತೆಗೆ ಆಕ್ಷೇಪಣೆಗಳು ಸಹ ಕೊಟ್ಟಿದ್ದೀವಿ. ಕಳೆದ 14 ತಿಂಗಳಿಂದ ಈಗ 15 ತಿಂಗಳು ನಡೀತಾ ಇದೆ ಹೋರಾಟಕ್ಕೆ. ಅಹೋರಾತ್ರಿ ಧರಣಿ, ರಸ್ತೆ ಪಕ್ಕ ನಮ್ಗೊಂದು ಪೆಂಡಲ್ ಹಾಕೋಕೆ ಪರ್ಮಿಷನ್ ಕೊಡಲಿಲ್ಲ. ಒಂದು ಮರದ ಕೆಳಗಡೆ ಕೂತ್ಕೊಂಡು 14 ತಿಂಗಳು ಒಂದು ಬಿಸಿಲಂದೆ ಮಳೆಯಂದೆ ರೈತ ಮಹಿಳೆಯರು ಮಕ್ಕಳು ಧರಣಿ ಮಾಡಲ್ಲ. ಸರ್ಕಾರ ಒಂದು ದಿನ ಬಂದು ರೈತರ ಕಷ್ಟ ಸುಖ ಅಂತ ಕೇಳಿದಾರ? ಅಲ್ಲಿ ಹೆಣ್ಮಕ್ಳ ಕಷ್ಟ ಸುಖ ಅಂತ ಕೇಳಿದಾರ? ಅಲ್ಲಿ ಶೌಚಾಲಯ ಇದೆಯಾ? ಅಲ್ಲಿ ಭದ್ರತೆ ಇದೆಯಾ ಹೆಣ್ಮಕ್ಳುಗಳು ಕುತ್ಕೊಳ್ಳೋಕೆ? ನಾಳೆ ಒಂದು ಅನಾಹುತ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಒಂದಿನ ಜಿಲ್ಲಾಡಳಿತ ಆಗ್ಬೋದು, ಸರ್ಕಾರದ ಪ್ರತಿನಿಧಿಗಳಾಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು ರೈತರ ಕಷ್ಟ ಸುಖ ಕೇಳಿದಾರ? ಇನ್ನ ನಗರೀಕರಣ ಬೇಕು ಅಂತೀರಾ? ಬೆಂಗಳೂರು ಸುತ್ತಮುತ್ತ ಬನ್ನಿ, ಕೆಂಪೇಗೌಡ ಎಷ್ಟು ಸೈಟ್ ಖಾಲಿ ಇದೆ? ಅರ್ಕಾವತಿ ಬಡಾವಣೆ ಏನಾಯ್ತು? ಶಿವರಾಮಕುರಂತ ಬಡಾವಣೆ ಏನಾಯ್ತು? ಸೂರ್ಯ ಸಿಟಿ ಏನಾಗಿದೆ? ಅಂಜನಾಪುರ ಏನಾಗಿದೆ? ಬಿಡಿಯ ಲೇಔಟ್, ಬನಶಂಕರಿ 6ನೇ ಅಂತ ಏನಾಗಿದೆ? ಇನ್ನು ತಾವರೆಕೆರೆ ಭಾಗ ಬಂದು ನಿಮ್ಮ ಹೌಸಿಂಗ್ ಬೋರ್ಡ್ ಲೇಔಟ್ಗಳು ಎಷ್ಟು ಎಕರೆ ಆಗಿದೆ? ಪ್ರೈವೇಟ್ ಸೊಸೈಟಿಗಳು ಲೇಔಟ್ಗಳು ಎಷ್ಟು ಲಕ್ಷ ಸೈಟ್ ಖಾಲಿ ಇವೆ? ಅಲ್ಲೇ ಮೂಲಭೂತ ಸೌಕರ್ಯ ಕೊಡಿ, ಅಲ್ಲೇ ಜನಗಳು ಮನೆ ಕಟ್ಟಕ್ಕೆ ಅವಕಾಶ ಕೊಡಿ. ಯಾಕೆ ಈ ನೀರಾವರಿ ಭೂಮಿಗಳು ಕಿತ್ಕೊಂಡು ರೈತರುಗಳನ್ನ ಯಾಕೆ ಗೋಳಿಕೋತೀರಾ ಇವು? ಸರ್ಕಾರ ನೋಡಿ ಸರ್, ಭೂ ಸ್ವಾಧೀನ ಅನ್ನೋ ವಿಚಾರದಲ್ಲಿ ಒಂದೇ ನಾಣ್ಯದ 2 ಮುಖಗಳು 3 ಪಕ್ಷಗಳು. ಅವ್ರ ಅಧಿಕಾರಕ್ಕೆ ಬಂದಾಗ ಒಂದು ಮಾತಾಡ್ತಾರೆ, ವಿರೋಧ ಪಕ್ಷ ಕೂತ್ಕೊಂಡು ಮಾತಾಡ್ತಾರೆ. ನಾವು ರೈತರುಗಳು ಯಾವುದೇ ಕಾರಣಕ್ಕೂ ಹೇಳ್ತೀವಿ, ನಾವು 3 ಪಕ್ಷ ನಾವು ದೊಡ್ಡ ಈ ವಿಚಾರದಲ್ಲಿ, ರೈತ ವಿಚಾರದಲ್ಲಿ ಯಾರು ಅಂತ ಒಂದು ಒಳ್ಳೆ ಅಭಿಪ್ರಾಯ ನಾವು ಮುಖ್ಯಮಂತ್ರಿಗೆ 2 ಬಾರಿ ಕೊಟ್ಟು ಕಾಲು ಮುಗಿದಿದ್ವಿ. ಕಾಲು ಮುಕ್ಕೊಂಡು ನಮ್ಗೆ ಏನು ಅನಿಸ್ಲಿಲ್ಲ. ನಾವು ಅವರು ಒಂದು ರೈತ ಸಂಘದಿಂದ ಬಂದು ಅಂತ ಹೇಳಿದ್ರು ಮುಖ್ಯಮಂತ್ರಿ ಒಂದು ಇಂಟರ್ವ್ಯೂಲಿ. ನಾವು ಕಾಲು ಹಿಡ್ಕೊಂಡು ಅಷ್ಟು ಸಲ ಹಾಕೊಂಡು ರೈತರುಗಳು ಕಾಲು ಹಿಡ್ಕೊಂಡ್ರು ನಮ್ಗೆ ಒಂದು ಮನವಿಗೆ ಅಟ್ಲೀಸ್ಟ್ ಒಂದೇ ಒಂದು ಏನಪ್ಪ ನಿಮ್ ಕಷ್ಟ ಅಂತ ಹೇಳಿ ಅವ್ರ ಸರ್ಕಾರ ಒಂದು 14 ತಿಂಗಳ ಒಂದು ಪ್ರಶ್ನೆ ಕೇಳಿ ರೈತನ ಉಪವಾಸ ಸತ್ಯಾಗ್ರಹ ಮಾಡಿದೀವಿ ಸರ್. 2 ದಿನ ಊಟ ನೀರಿದೆ, ರೈತ ಬಂದು ಜಿಲ್ಲಾಡಳಿತದಲ್ಲಿ ಸರ್ಕಾರ ಬಂದು ಕೇಳಿಲ್ಲ. ಜೊತೆಗೆ ನಾವು 3 ಜನ ವಿಷ ಕುಡಿಯೋ ಪ್ರಯತ್ನ ಆಯ್ತು ಒಂದು ಸಭೆಯಲ್ಲಿ, ಆತ್ಮಹತ್ಯೆ ಮಾಡ್ಕೊಳ್ಳೋದು. ನನ್ನ ಹತ್ರ ಒಂದು ಲಿಸ್ಟ್ ಇದೆ, 90,000 ಎಕರೆಯ ಲೆಕ್ಕ ನನ್ನ ಹತ್ರ ಇದೆ. ಎಷ್ಟೆಷ್ಟು ಸಾವಿರ, ಈಗ ನಾನು ಆರಂಭದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದೆ, ಸಾವಿರಾರು ಎಕರೆ ಬರೀ 1 ಎಕರೆ ಜಮೀನನ್ನ ಮಾಡೋದು ಎಷ್ಟು ಕಷ್ಟ ಇದೆ. ಇಂಥ ಟೈಮ್ ನಲ್ಲಿ ಇವರು ಆ ಟೌನ್ಶಿಪ್ಗೆ ಅಷ್ಟು ಸಾವಿರ, ಈ ಟೌನ್ಶಿಪ್ಗೆ ಎಷ್ಟು ಸಾವಿರ ಅಂತ ಹೇಳ್ತಾ ಇದ್ದಾರೆ. 5 ಥೀಮ್ ಬೇಸ್ಡ್ ಟೌನ್ಶಿಪ್ ಅಂತೆ: ಹೆಲ್ತ್ ಕೇರ್ ಟೌನ್ಶಿಪ್, ಕಲ್ಚರಲ್ ಟೌನ್ಶಿಪ್, ಮ್ಯಾನುಫ್ಯಾಕ್ಚರಿಂಗ್ ಟೌನ್ಶಿಪ್, IT ಟೌನ್ಶಿಪ್, ಲಾಜಿಸ್ಟಿಕ್ ಟೌನ್ಶಿಪ್. ಎಲ್ಲೆಲ್ಲಿ? ಸೋಲೂರು, ಬಿಡದಿ, ದೊಡ್ಡಬಳ್ಳಾಪುರ, ಹೊಸಕೋಟೆ, ದಾಬಸ್ಪೇಟೆ. 2,000 ಎಕರೆ ಬೇಕು. ಇನ್ನು 5 ಇಂಟಗ್ರೇಟೆಡ್ ಟೌನ್ಶಿಪ್ ಯೋಜನೆ: ಬಿಡದಿ, ರಾಮನಗರ, ಸಾತ್ನೂರು, ಸೋಲೂರು, ನಂದುಗುಡಿ. ಪ್ರತಿ ಊರುಗಳಲ್ಲಿ ಇವರೇನು ಆಯ್ಕೆ ಮಾಡ್ಕೊಂಡಿದಾರಲ್ಲ ಜಾಗ, ಬಿಡದಿ, ರಾಮನಗರ, ಸಾತ್ನೂರು, ಸೋಲೂರು, ನಂದುಗುಡಿ, 15,000 ಎಕರೆ ಬೇಕಾಗಿದೆ ಈ ಇಂಟಿಗ್ರೇಟೆಡ್ ಟೌನ್ಶಿಪ್ ಗಳಿಗೆ. ಅಂದ್ರೆ 90,000 ಎಕರೆನ ನಾವು ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೀವಿ. ರೈತರು ಸುಮ್ಮನೆ ಇರಬೇಕು. ನೀವೇನಾದ್ರೂ ನಮಗೆ ತಕರಾರು ಮಾಡಿದ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅನ್ನೋ ಲೆವೆಲ್ಗೆ ಈ ಹಿಂದೆ ನಾವು ಗಮನಿಸಿದೀವಿ ಆವಾಜ್ ಹಾಕುವಂತ ಕೆಲಸ ಆಗ್ತಾ ಇದೆ. ಅಲ್ಲಿಗೆ ಆಗ್ಲೇ ಒಂದು ಮಾತನ್ನ ಹೇಳ್ತಾ ಇದ್ರು, ನೀವು ಪರಿಹಾರ ಕೊಡ್ತೀವಿ ಅಂದ ಮಾತ್ರಕ್ಕೆ ನಾವು ದುಡ್ಡನ್ನ ಕೊಟ್ಟು ಜಮೀನನ್ನ ಕೊಡ್ಬೇಕಾ? ನೀವು ನಿಮ್ಮ ಹುದ್ದೆಯನ್ನ ಬಿಟ್ಕೊಡಿ, ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ. ಪರಶುರಾಮ್, ಈಗ ನಾನು ಒಂದು 2 ನಿಮಿಷ 3 ಪಕ್ಷದ ಏನು ರಾಜ್ಯಭಾರ ಮಾಡಿದ್ದಾರೆ, ಟರ್ಮ್ ಬೇರೆ ಇರ್ಬೋದು, ಏನೇ ಇರ್ಬೋದು. ಈಗ ನೀವು ಒಂದಷ್ಟು ಡೇಟಾ ಕೊಡ್ತಾ ಇದ್ರಿ. ನಾನು KDB ನಮ್ದು ಆನೇಕಲ್ ಭಾಗದಲ್ಲಿ ಸ್ವಿಫ್ಟ್ ಸಿಟಿ KDB ಅಕ್ವಿಸಿಷನ್ ಆಗಿರೋದ್ರಿಂದ ಒಂದಷ್ಟು ಡೇಟಾ ತಂದಿದ್ದೀನಿ. ಏನು ಅಭಿವೃದ್ಧಿಗೋಸ್ಕರ ನಿಜವಾಗ್ಲೂ ಇವರು ಅಕ್ವಿಸಿಷನ್ ಮಾಡ್ತಾ ಇದಾರ? ಎಷ್ಟು ಅಕ್ವಿಸಿಷನ್ ಮಾಡಿದ್ರೆ ಇಲ್ಲಿವರೆಗೂ KDB 1,55,000 ಎಕರೆನ ಇಲ್ಲಿವರೆಗೂ ಅಕ್ವೈರ್ ಮಾಡಿದ್ದಾರೆ. 1,55,000 ಎಕರೆ ಇಲ್ಲಿವರೆಗೂ ಅಫಿಷಿಯಲ್ KDB ವೆಬ್ಸೈಟ್ ಅಲ್ಲಿ ಡೇಟಾ ನಾನು ಹೇಳ್ತಾ ಇರೋದು. ಇಷ್ಟು ಅಕ್ವೈರ್ ಮಾಡಿದಾರೆ. ಅದರಲ್ಲಿ ಲಾಸ್ಟ್ ಒಂದು ಅಲಾಟೆಡ್ ಎಷ್ಟಿದೆ ಅಂತ ನೋಡಿದ್ರೆ ಬರೀ 41,607 ಎಕರೆ ಡೆವಲಪ್ ಮಾಡಿ ಅಲಾಟ್ ಮಾಡಿದ್ದಾರೆ. ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಯ್ತು? 27% ಆಯ್ತು. ಇನ್ ಎಷ್ಟಿದೆ ಅವ್ರ ಕೈಯಲ್ಲಿ? 1,13,000 ಎಕರೆ, 73% ಹಂಗೆ ಇಟ್ಕೊಂಡಿದ್ದಾರೆ. ಅದನ್ನ ಲ್ಯಾಂಡ್ ಬ್ಯಾಂಕ್ ಅಂತಾರೆ. ಇದನ್ನ ಈ ಒಂದು ವಿಚಾರನ ನನ್ನ ಕಾಂಗ್ರೆಸ್ ಒಂದೇ ಪಕ್ಷನ ಬ್ಲೇಮ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಕಳೆದ 15 ವರ್ಷಗಳಲ್ಲಿ ಎಷ್ಟು ಸ್ವಾಧೀನ ಮಾಡಿದೀರಾ ಅಂದ್ರೆ 99,000 ಎಕರೆ. ಬಿಜೆಪಿದು ಇದೆ, ಕಾಂಗ್ರೆಸ್ದು ಇದೆ. ಇಲ್ಲಿ ಏನು ನಿಜವಾಗ್ಲೂ ಅಭಿವೃದ್ಧಿಗೆ ಅವಶ್ಯಕತೆ ಇದ್ದಾಗ ಬಂಜರು ಭೂಮಿಗಳನ್ನ ಐಡೆಂಟಿಫೈ ಮಾಡಿ ಅಕ್ವೈರ್ ಮಾಡಿ ರೈತರನ್ನ ಒಪ್ಪಿಸಿ 2013 ಕಾಯ್ದೆ ಇದೆ, ಅದರ ಒಂದಷ್ಟು ಗೈಡ್ ಲೈನ್ಸ್ ಇದೆ, ಎಲ್ಲ ಇದೆ. ಬಟ್ ಇವ್ರೇನ್ ಮಾಡ್ತಾ ಇದಾರೆ? ತೆಗ್ದು ಇಟ್ಕೊಂಡ್ಬಿಡೋದು. ತೇಜಸ್ವಿ ಮೇಡಮ್ ಅವಾಗಲೇ ಒಂದು ಪಾಯಿಂಟ್ ಹೇಳಿದ್ರು, ಅಕ್ವೈರ್ ಮಾಡಿದ್ಮೇಲೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ಯಾರಿಗೋ ಒಂದು ಕಂಪನಿಯವ್ರಿಗೋ, ಈ ಕಾರ್ಪೊರೇಟ್ ಕಂಪನಿಗಳಿಗೋ, ರಿಯಲ್ ಎಸ್ಟೇಟ್ ಗೋದ್ರೇಜ್ ಅಂತ ಪ್ರೆಸ್ಟೀಜ್ ಅಂತ ಕಂಪನಿಗಳಿಗೋ ಅಲಾಟ್ ಮಾಡೋ ಬದಲು ವಾಪಸ್ ಕೊಡಿ ರೈತರಿಗೆ ಅಂತ ಸ್ಕೀಮೇ ಇಲ್ಲ ಅಂತ ಉದ್ದೇಶದಲ್ಲೇ 3 ಪಕ್ಷಗಳಿಗೆ ತಗೊಂಡ್ ಲ್ಯಾಂಡ್ ಬ್ಯಾಂಕ್ ಅಂತ ಇಟ್ಕೊಬೇಕು. ಆಮೇಲೆ ಬೇರೆ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಅಲಾಟ್ ಮಾಡ್ಕೊಬೇಕು. ರೈತರು ಏನಾದ್ರೂ ಅವ್ರಿಗೆ ಬಿಡುಗಾಸೆ ಬಿಸಾಕಿರ್ತೀವಲ್ವಾ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನಮಗದ್ರ ಸಂಬಂಧ ಇಲ್ಲ. ಕಾಯ್ದೆಲೆ ಸ್ಪಷ್ಟವಾಗ್ಲಿ 1966 ವರ್ಷ ಆಯ್ತು ಸ್ವಾಮಿ ಕಾಯ್ದೆ ಬಂದು. ಯಾಕೆ ನಿಮಗೆ ತಿದ್ದುಪಡಿ ಮಾಡ್ಬೇಕಂತ 224 ಶಾಸಕರಲ್ಲಿ ಯಾರಿಗೂ ಯಾಕೆ ಅನಿಸ್ತಾ ಇಲ್ಲ? 60 ವರ್ಷ ಕಾಯ್ದೆ ಆಗಿದೆ. ಇವತ್ತಿನ ಕಾಲಮಾನಕ್ಕೆ
ಪ್ರತಿ ವರ್ಷ ರೈತ ಸಂಘಟನೆಗಳು ರೈತರು ಬಾಯ್ ಪಡ್ಕೊಂತ ಇದೀವಿ. ಆಯ್ತು 2013 ಕಾಯ್ದೆ ಬಂತು, ಅದನ್ನಾದ್ರೂ ಇಂಪ್ಲಿಮೆಂಟ್ ಮಾಡ್ತಾರ? ಇಲ್ಲ. 60 ವರ್ಷದ ಹಿಂದಿನ ಕಾಯ್ದೆನೇ ಬೇಕು. ಯಾಕೆ? ರೈತ ವಿರೋಧಿ ಕಾಯ್ದೆಗಳು. ಅಧಿಕಾರ 3 ಪಕ್ಷದಲ್ಲಿ ಯಾರೇ ಬಂದ್ರು ಅವರಿಗೆ ಅನುಕೂಲವಾಗಿರೋ ಕಾಯ್ದೆಗಳು, ಅದಕ್ಕೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಎಸ್ ಪ್ರಕಾಶ್, ಈ ಭೂಸ್ವಾಧೀನ ಅನ್ನೋದು ಅಲ್ಲ, ಈಗ ಪರಶುರಾಮ್ ಅವರು ಒಂದು ಮಾತು ಹೇಳ್ತಾ ಇದ್ರಲ್ಲ, ಈಗ ಸ್ವಾಧೀನ ಮಾಡ್ಕೊಂಡಂತ ಜಮೀನನ್ನ ಇನ್ನೂ 73% ಹಾಗೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ, ಅದನ್ನ ಪ್ರಶ್ನೆ ಮಾಡೋದಕ್ಕಾಗ್ಲಿಲ್ವಾ? ಇದನ್ನ ನೀವು ಹಾಗೆ ಇಟ್ಕೊಂಡಿದ್ದೀರಲ್ಲ, ಇದನ್ನ ಬಳಸ್ಕೊಳ್ಳಿ, ಮತ್ತೆ ನೀವು ಬೇರೆ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀರಲ್ಲ ಅಂತ ಹೇಳಿ. ಏನದು ನರಿ ಕೂರ ಗಿರಿ ಮುಡ್ತದ ಅಂತಾರಲ್ಲ, ಆ ರೀತಿ ನಮ್ಮ ರೈತರ ಪರಿಸ್ಥಿತಿ ಇರೋದು. ಈಗ ಏನಾಗಿದೆ ಅಂದ್ರೆ ಭೂಸ್ವಾಧೀನ ಅನ್ನೋದು ಹೋರಾಟ ಸುಮಾರು ಒಂದು 70 ವರ್ಷ ಸ್ವತಂತ್ರ ಬಂದಾಗ ಹೋರಾಟಗಳು ನಡ್ಕೊ ಬಂತು. ಕಾಯ್ದೆಗಳು ಸರ್, ಬಿಡಿಎಗೊಂದು ಕಾಯ್ದೆ, BMICPಗೊಂದು ಕಾಯ್ದೆ, KEDB ಒಂದು ಕಾಯ್ದೆ, KHPಗೊಂದು ಕಾಯ್ದೆ, ಈ 16 ಕಾಯ್ದೆಗಳು ಅನುಕೂಲ ತಕ್ಕಂತೆ ಬಂದಂತ ಸರ್ಕಾರಗಳು ಕಾಯ್ದೆಗಳು ಮಾಡ್ಕೊಂಡು ಬಂದು 70 ವರ್ಷ ಇಡೀ ದೇಶ ಹೋರಾಟ ನಡೀತು. ಅಂತ ಸಮಯದಲ್ಲಿ ಒಂದು ಸಮಗ್ರವಾದ ಭೂಸ್ವಾಧೀನ ಕಾಯ್ದೆ ದೇಶಕ್ಕೆ ಬೇಕು ಅಂತ 2013 ಮಾನ್ಯ ಮನಮೋಹನ್ ಸಿಂಗ್ ಅವರು ಒಂದು ಸಮಗ್ರ ಭೂಸ್ವಾಧೀನ ಕಾಯ್ದೆ ತಂದ್ರು. ಈ ಕಾಯ್ದೆ ಬಂದ ಮೇಲೆ ನಗರಾಭಿವೃದ್ಧಿ ಕಾಯ್ದೆ 1987 ಕಾಯ್ದೆ ಮೇಲೆ ನಮ್ಮನ್ನು ಯಾಕೆ ಬ್ರಹ್ಮಾಸ್ತ್ರ ಬಳಸಿದ್ರು ರೈತರುಗಳ ಮೇಲೆ? 13 ಕಾಯ್ದೆ ಪ್ರಕಾರ ನೋಟಿಫಿಕೇಶನ್ ಮಾಡಿದ್ದಾರೆ. 2013 ಕಾಯ್ದೆ ನೋಟಿಫಿಕೇಶನ್ ಮಾಡ್ತೀರಾ, 87 ಕಾಯ್ದೆ ನೋಟಿಫಿಕೇಶನ್ ಮಾಡ್ತೀರಾ. 2013 ಕಾಯ್ದೆ ಏನೋ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆನ ನಾವು ವಿನಾಯಿತಿ ಪಡ್ಕೋತೀವಿ ಸರ್ಕಾರಕ್ಕೆ. ಯಾಕೆ ವಿನಾಯಿತಿ ಪಡ್ಕೊಳ್ತೀರಾ? ಈ ವಿನಾಯಿತಿಯಿಂದ ಆಗೋ ರೈತರಿಗಾಗೋ ನಷ್ಟ ಏನು? ಅಲ್ಲಿರೋ ಹಸುಕರುಗಳ ಪರಿಸ್ಥಿತಿ ಏನಾಗುತ್ತೆ, ರೈತರ ಪರಿಸ್ಥಿತಿ ಏನಾಗುತ್ತೆ, ಹೈನುಗಾರಿಕೆ ಏನಾಗಬಹುದು, ರೇಷ್ಮೆ ಬೆಳೆಗಾರರು ಏನಾಗಬಹುದು, ತೋಟಗಳೇನಾಗಬಹುದು, ನೀರಾವರಿ ಮೇಲೆ, ಕೆರೆಗಳ ಮೇಲೆ ಇದ್ರ ಮೇಲೆ ಏನ್ ಪರಿಣಾಮ ಬೀರುತ್ತಿರೋದನ್ನ ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಅಂತ 2013 ಕಾಯ್ದೆ ಸ್ಪಷ್ಟವಾಗಿರ್ಬೇಕಾದ್ರೆ ಅದನ್ನ ನೀವು ಯಾಕೆ ವಿನಾಯಿತಿ ಪಡ್ಕೊಂಡ್ರಿ? ನನ್ನ ಸರ್ಕಾರ ಮೊದಲನೇ ಪ್ರಶ್ನೆ. ಇನ್ನು ತೇಜಸ್ವಿನಿ ಮೇಡಮ್ ಹೇಳ್ತಾರೆ ಸಿದ್ದರಾಮಯ್ಯ ಒಳ್ಳೆಯವರು, ಬಂದು ನೀವೇನಾದ್ರು ಚರ್ಚೆ ಮಾಡಿ ಅಂತಾರೆ. ನಾವು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗೆ 2 ಬಾರಿ ಕೊಟ್ಟಿದ್ದೀವಿ, ಉಪಮುಖ್ಯಮಂತ್ರಿ ಮನವಿ ಕೊಟ್ಟಿದ್ದೀವಿ, ಶಾಸಕರು ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟಿದ್ದೀವಿ, ಜೊತೆಗೆ ಆಕ್ಷೇಪಣೆಗಳು ಸಹ ಕೊಟ್ಟಿದ್ದೀವಿ. ಕಳೆದ 14 ತಿಂಗಳಿಂದ ಈಗ 15 ತಿಂಗಳು ನಡೀತಾ ಇದೆ ಹೋರಾಟಕ್ಕೆ. ಅಹೋರಾತ್ರಿ ಧರಣಿ, ರಸ್ತೆ ಪಕ್ಕ ನಮ್ಗೊಂದು ಪೆಂಡಲ್ ಹಾಕೋಕೆ ಪರ್ಮಿಷನ್ ಕೊಡಲಿಲ್ಲ. ಒಂದು ಮರದ ಕೆಳಗಡೆ ಕೂತ್ಕೊಂಡು 14 ತಿಂಗಳು ಒಂದು ಬಿಸಿಲಂದೆ ಮಳೆಯಂದೆ ರೈತ ಮಹಿಳೆಯರು ಮಕ್ಕಳು ಧರಣಿ ಮಾಡಲ್ಲ. ಸರ್ಕಾರ ಒಂದು ದಿನ ಬಂದು ರೈತರ ಕಷ್ಟ ಸುಖ ಅಂತ ಕೇಳಿದಾರ? ಅಲ್ಲಿ ಹೆಣ್ಮಕ್ಳ ಕಷ್ಟ ಸುಖ ಅಂತ ಕೇಳಿದಾರ? ಅಲ್ಲಿ ಶೌಚಾಲಯ ಇದೆಯಾ? ಅಲ್ಲಿ ಭದ್ರತೆ ಇದೆಯಾ ಹೆಣ್ಮಕ್ಳುಗಳು ಕುತ್ಕೊಳ್ಳೋಕೆ? ನಾಳೆ ಒಂದು ಅನಾಹುತ ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದಿನ ಜಿಲ್ಲಾಡಳಿತ ಆಗ್ಬೋದು, ಸರ್ಕಾರದ ಪ್ರತಿನಿಧಿಗಳಾಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು ರೈತರ ಕಷ್ಟ ಸುಖ ಕೇಳಿದಾರ? ಇನ್ನ ನಗರೀಕರಣ ಬೇಕು ಅಂತೀರಾ? ಬೆಂಗಳೂರು ಸುತ್ತಮುತ್ತ ಬನ್ನಿ, ಕೆಂಪೇಗೌಡ ಎಷ್ಟು ಸೈಟ್ ಖಾಲಿ ಇದೆ? ಅರ್ಕಾವತಿ ಬಡಾವಣೆ ಏನಾಯ್ತು? ಶಿವರಾಮಕುರಂತ ಬಡಾವಣೆ ಏನಾಯ್ತು? ಸೂರ್ಯ ಸಿಟಿ ಏನಾಗಿದೆ? ಅಂಜನಾಪುರ ಏನಾಗಿದೆ? ಬೆವಿಡಿಯ ಲೇಔಟ್, ಬನಶಂಕರಿ 6ನೇ ಅಂತ ಏನಾಗಿದೆ? ಈ ತಾವರೆಕೆರೆ ಭಾಗ ಬಂದು ನಿಮ್ಮ ಹೌಸಿಂಗ್ ಬೋರ್ಡ್ ಲೇಔಟ್ಗಳು ಎಷ್ಟು ಎಕರೆ ಆಗಿದೆ? ಪ್ರೈವೇಟ್ ಸೊಸೈಟಿಗಳು ಲೇಔಟ್ಗಳು ಎಷ್ಟು ಲಕ್ಷ ಸೈಟ್ ಖಾಲಿ ಇವೆ? ಅಲ್ಲೇ ಮೂಲಭೂತ ಸೌಕರ್ಯ ಕೊಡಿ, ಅಲ್ಲೇ ಜನಗಳು ಮನೆ ಕಟ್ಟಕ್ಕೆ ಅವಕಾಶ ಕೊಡಿ. ಯಾಕೆ ಈ ನೀರಾವರಿ ಭೂಮಿಗಳು ಕಿತ್ಕೊಂಡು ರೈತರುಗಳನ್ನ ಯಾಕೆ ಗೋಳಿಕೋತೀರಾ? ಇವು ಸರ್ಕಾರ ನೋಡಿ ಸರ್, ಭೂ ಸ್ವಾಧೀನ ಅನ್ನೋ ವಿಚಾರದಲ್ಲಿ ಒಂದೇ ನಾಣ್ಯದ 2 ಮುಖಗಳು, 3 ಪಕ್ಷಗಳು. ಅವ್ರ ಅಧಿಕಾರಕ್ಕೆ ಬಂದಾಗ ಒಂದು ಮಾತಾಡ್ತಾರೆ, ವಿರೋಧ ಪಕ್ಷ ಕೂತ್ಕೊಂಡು ಮಾತಾಡ್ತಾರೆ. ನಾವು ರೈತರುಗಳು ಯಾವುದೇ ಕಾರಣಕ್ಕೂ ಹೇಳ್ತೀವಿ, ನಾವು 3 ಪಕ್ಷ ನಾವು ದೊಡ್ಡ ಈ ವಿಚಾರದಲ್ಲಿ, ರೈತ ವಿಚಾರದಲ್ಲಿ ಯಾರು ಅಂತ ಒಂದು ಒಳ್ಳೆ ಅಭಿಪ್ರಾಯ ನಾವು ಮುಖ್ಯಮಂತ್ರಿಗೆ 2 ಬಾರಿ ಕೊಟ್ಟು ಕಾಲು ಮುಗಿದಿದ್ವಿ. ಕಾಲು ಮುಕ್ಕೊಂಡು ನಮ್ಗೆ ಏನು ಅನಿಸ್ಲಿ, ನಾವು ಅವರು ಒಂದು ರೈತ ಸಂಘದಿಂದ ಬಂದು ಅಂತ ಹೇಳಿದ್ರು ಮುಖ್ಯಮಂತ್ರಿ ಒಂದು ಇಂಟರ್ವ್ಯೂಲಿ. ನಾವು ಕಾಲು ಹಿಡ್ಕೊಂಡು ಅಷ್ಟು ಸಲ ಹಾಕೊಂಡು ರೈತರುಗಳು ಕಾಲು ಹಿಡ್ಕೊಂಡ್ರು ನಮ್ಗೆ ಒಂದು ಮನವಿಗೆ ಅಟ್ಲೀಸ್ಟ್ ಒಂದೇ ಒಂದು ಏನಪ್ಪ ನಿಮ್ಗೆ ಕಷ್ಟ ಅಂತ ಹೇಳಿ ಅವ್ರ ಸರ್ಕಾರ ಒಂದು 14 ತಿಂಗಳ ಒಂದು ಪ್ರಶ್ನೆ ಕೇಳಿ ರೈತನ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ ಸರ್. 2 ದಿನ ಊಟ ನೀರಿದೆ, ರೈತ ಬಂದು ಜಿಲ್ಲಾಡಳಿತದಲ್ಲಿ ಸರ್ಕಾರ ಬಂದು ಕೇಳಿಲ್ಲ. ಜೊತೆಗೆ ನಾವು 3 ಜನ ವಿಷ ಕುಡಿಯೋ ಪ್ರಯತ್ನ ಆಯಿತು ಒಂದು ಸಭೆಯಲ್ಲಿ.